ಅದಕ್ಕವ ಸಾಕಾಗಿ ನನಗೂ ಬೇಜಾರು ಬಂದು ಹೋಗ್ಬಿಡ್ತು ನೋಡ. ಅದಕ್ಕೆ ನಮ್ಮಪ್ಪ ನಮ್ಮವನು ಭಾಳ ಮರ್ಯಾದೆಗೆ ಇದು ಮಾಡಕತ್ರ. ಹಳ್ಳ್ಯಾಗ ನಮಗಿದೆಲ್ಲ ಆಗಲ್ಲವ, ನಮಗಿವೆಲ್ಲ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಬೇಡ ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಭಾಳ ಒಂಥರ ಸಂಕಟ ಪಡ್ಕೊಂಡ್ಬಿಟ್ರೆ ಏನು ಮಾಡಲಿ. ಅದಕ್ಕೆ ಬೇಜಾರಾಗಿ ನಾನು ಸುಮ್ಮನಾಗ್ಬಿಟ್ಟೆ. ಬೇಡ ಬೇಡ ಯಾಕೆ ಸುಮ್ಮನೆ ಆತಾಗ ಅವ್ರ ಮನಸ್ಸಿಗೆ ಈಗಾಗಲೇ ನಾ ಭಾಳ ನೋವು ಕೊಟ್ಬಿಟ್ಟೇನೆ. ಅದಕ್ಕೆ ಇದು ಒಂದು ನೋವು ಅವ್ರಿಗೆ ಕೊಡೋದು ಬೇಡ. ಆಗೈತೆ ಮೋಸ. ನನ್ನಂಗೆ ಮರ್ಯಾದೆಗೆ ಹಂಚ್ಕೊಂಡು ಮಿಡಲ್ ಕ್ಲಾಸ್ ಹುಡುಗಿಯರು ಎಷ್ಟೋ ಮಂದಿ ಸುಮ್ಮನಾಗ್ಯಾರ. ಆಗಲೇ ಬಿಡ ಹೋಲತ್ತಾಗ ದೇವ್ರೇ ಅವನಿಗೆ ಬುದ್ಧಿ ಕಲಿಸ್ಲಿ ಅಂತ ಸುಮ್ಮನಾಗ್ಬಿಟ್ಟೆ. ನಾನಾರ ಏನು ಮಾಡಲಿ. ಅಳ್ಬೇಡ ಸುಮ್ಮನಿರ, ಏನೂ ಆಗಲ್ಲ. ತಪ್ಪು ಮಾಡಿದವ್ರಿಗೆ ಯಾವತ್ತೂ ಆ ದೇವ್ರು ಸುಮ್ಮ ಬಿಡಂಗಿಲ್ಲ, ಶಿಕ್ಷೆ ಆಗೇ ಆಕತಿ. ಅನ್ನೇದು ಮೋಹಕ್ಕೆ ಬಲಿ ಅದೇನೋ ಅಂತಾರಲ್ಲ, ಬಲಿ ಬೀಸ್ ಮೋಸ ಮಾಡೋರು ಇರತ್ತನ ಅದೇನೋ ಅಂತಾರಲ್ಲ, ನಂಗೆ ಹೇಳಕ್ಕೂ ಗೊತ್ತಾಗಲ್ತವ. ಮೋಸ ಹೋಗೋರು ಇರತ್ತನೋ ಮೋಸ ಮಾಡೋರು ಇರತ್ತಾರ ಅಂತ. ಹಂಗೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡು ಹೋಗಲಿ. ನಿನ್ನ ಪಾಡಿಗೆ ನೀನು ಓದು, ಒಳ್ಳೆ ಸ್ಥಾನ ತಗೋ. ಯಾರು ಏನಾದರೆ ನಿನಗೆ ಯಾಕೆ ತೆರೆ ಕೆಡ್ಸ್ಕೊಂತಿ ಏನು? ಅದಕ್ಕೆ ಈಗಾಗಲೇ ಅವ್ರಿಗೆ ನಾ ಭಾಳ ನೋವು ಕೊಟ್ಟೆನೆ, ಮತ್ತಿದು ಒಂದು ನೋವು ಕೊಡೋದು ಬೇಡ ಅಂತೇಳಿ ನಾನು ಸುಮ್ಮನಾದೆ. ಹೋಗಲಿ, ಈಗ ಓದಿ ಒಂದು ಏನೋ ಒಂದು ಒಳ್ಳೆ ಸ್ಥಾನಕ್ಕೆ ನಿಂತ್ಕೊಂಡು ಹಿಂಗಾರ ನಮ್ಮಪ್ಪ ನಮ್ಮ ಮಗು ಒಂದಿಟ್ಟು ಖುಷಿ ಕೊಡೋಣ ಅಂತ. ಹೋಗಿರೋ ಮರ್ಯಾದೆ ಏನು ನಾ ತಂದು ಕೊಡೋಕ್ಕಾಗಲ್ಲ. ಆದ್ರೆ ಜನ ನೋಡ ಮಗ ಡಾಕ್ಟರ್ ಆದ್ಲ ಅಂತಾರ ಮಾತಾಡ್ತಾರಲ್ಲ, ಆವಾಗಾರ ಅವ್ರ ಮನಸ್ಸಿಗೆ ಸಮಾಧಾನ ಆಕತ್ತಲ್ಲ ಅನ್ನೋದಷ್ಟೇ, ಮತ್ತೇನು ಇಲ್ಲೀಗ. ಸರಿ, ಇವತ್ತಿಂದ ಅದನ್ನೆಲ್ಲ ಮರೆತು ಸುಮ್ಮನೆ ಓದೋ ಕಡೆ ಲಕ್ಷ್ಯ ಕೊಡ್ತೀನಿ. ಮಧುರ, ರಾಗಿಣಿ, ಅಲ್ಲ ನೀವು ಊರಿಗೆ ಹೋಗಿ ಅಂತಂದ್ರು ಇದಕ್ಕಿದ್ದಂಗೆ ಬಂದು ಆರಾಮದಿಯಾ? ಎಷ್ಟು ದಿನ ಆಗಿತ್ತು ನೀನು ನೋಡಿ. ಇವತ್ತು ಫೋನ್ ಮಾಡಿದ್ಲ, ಆವಾಗ ಹಿಂಗೆ ಆತ ಹಿಂಗೆ ಅಂತ ಹೇಳಿದೆ. ಆವಾಗ ಇದ್ಕಿದ್ದಂಗೆ ನಾ ಬರ್ತೇನೆ ತಡಿ, ನಂಗೆ ಒಂಚೂರು ಅರ್ಜೆಂಟ್ ಐತಿ ಅಂತ ಬಂದ್ಲ. ಹೌದಾ? ಏನು ರಾಗಿಣಿ, ನೀನು ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಂಡು? ಎಲ್ಲಿ ಕಟ್ಟೋದ ಎಲ್ಲಿ ಪಾಸ್ ಮಾಡ್ಕೊಳ್ಳೋದು, ನಿಂಗೆ ಧೈರ್ಯ ಐತಿ ಓದ್ತೇನೆ ಅನ್ನೋದೈತಿ, ಅದಕ್ಕೆ ಕಟ್ಟಿದೆ. ನಮ್ಮ ಹತ್ರ ಎಲ್ಲ ಐತಿ, ರೊಕ್ಕಕ್ಕೆ ಏನು ಕಡಿಮೆ ಐತಿ ಹೇಳಿ. ನಮ್ಮಪ್ಪ ಬೇಕಾದಷ್ಟು ಮಾಡಿಟ್ಟಾರ, ನಮ್ಮ ಅಣ್ಣಂದ್ರು ಚಲೋ ದುಡಿತಾರ, ಎಲ್ಲ ನಮ್ಗೆ ಒಳ್ಳೆ ಬಿಸ್ನೆಸ್ ಎಲ್ಲ ಚಲೋ ಇತ್ತು. ಇವ್ನ ಬಲಿಗೆ ಬಿದ್ದು ನಾನು ಎಲ್ಲದನ್ನು ಕಳ್ಕೊಂಬಿಟ್ಟೆ ಅಂದ್ರೇನು, ರೊಕ್ಕ ರೂಪಾಯಿ ನಮ್ಮ ಮನೆಯವ್ರು ಯಾರೂ ನನ್ನಿಂದ ದೂರ ಆಗಿಲ್ಲ. ಓದು ಅಂತ ಈ ಸಮಯ ಸಂದರ್ಭ ಎಲ್ಲ ಕಳ್ಕೊಂಬಿಟ್ಟೆ, ಫೇಲ್ ಆಗಿಬಿಟ್ಟೆ. ಹೊಳ್ಳಿ ಕಟ್ಟು ಬರೆಯೋಕೆ ಮನಸ್ಸೇ ಇಲ್ಲ. ನಮ್ಮ ಮನ್ಯಾಗ ಆಯ್ತವ ಮದುವೆ ಮಾಡ್ತೇವೆ ತಗೋ ಅಂತಂದ್ರೆ, ಅಷ್ಟೊತ್ತಿಗೆ ಆಗಲೇ ಇವನ ಹತ್ರ ನಂಬಿ ಮೋಸ ಹೋಗಿದ್ನಲ್ಲ. ಈ ವಿಚಾರ ನಮ್ಮಪ್ಪಗೆ ನಮ್ಮ ಅಣ್ಣಗಳಿಗೆ ಗೊತ್ತಾಗಿ ಅವ್ನು ಹುಡುಕಾಡಿದ್ರು, ಸಿಗಲೇ ಇಲ್ಲ. ಆಮೇಲೆ ಗೊತ್ತಾತು, ನನಗೆ ಮೋಸ ಮಾಡ್ದೇವ, ನಿನಗೆ ಮೋಸ ಮಾಡ್ದೇವ, ಇಬ್ಬರು ಒಬ್ಬರೇ ಅಂತೇಳಿ. ಆ ಸುನೀಲೇ ನನಗೂ ಮೋಸ ಮಾಡಿದ್ದ. ಹೌದಾ? ಅಯ್ಯೋ ದೇವ್ರೆ, ಹಂಗಾರೆ ಇನ್ನೂ ಎಷ್ಟು ಮಂದಿಗೆ ಅನ್ಯಾಯ ಮಾಡ್ಯಾನವ ಅಂತ ನಿಂಗಿನ್ನೂ ಗೊತ್ತಿಲ್ಲ. ಅವ ಭಾಳ ಮಂದಿಗೆ ಅನ್ಯಾಯ ಮಾಡ್ಯ ನಿಂಗೆ. ಎಂಥವ್ನು ಬಲಿಗೆ ಬಿದ್ದುಬಿಟ್ವಿ ಅಂತೇಳಿ ಭಾಳ ಅವಮಾನ ಆಗತ್ತೈತೆ. ಮಧುರ ಒಂದು ಉಪಕಾರ ಮಾಡ್ತೀಯ ನಂಗೆ ನೀನು? ಏನು? ಸುನೀಲ್ ಮನೆ ಅಡ್ರೆಸ್ ಕೊಡ್ತೀಯಾ? ಯಾಕೆ ನೀ ಹೋಗಿ ಜಗಳ ಮಾಡ್ತೀಯಾ? ನಾನು ಯಾಕೆ ಹೋಗಿ ಜಗಳ ಮಾಡಲಿ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇವೆ. ಅಯ್ಯೋ, ನಾನು ಇದೇ ವಿಚಾರಕ್ಕೆ ಹೋಗಿದ್ದು. ಆದ್ರೆ ನಮ್ಮಪ್ಪ ನಮ್ಮವ್ವ ಮಾನ ಮರ್ಯಾದೆಗೆ ಹೆದರ್ಕೊಂಡು ಬೇಡವ, ಹಿಂಗೆ ಮಾಡಬೇಡ್ರಿ, ನನಗೆ ನಮ್ಮ ಮರ್ಯಾದೆ ತಲೆ ಎತ್ಕೊಂಡು ಅಡ್ಡಾಡಕ್ಕಾಗಲ್ಲ, ಕೋರ್ಟು ಕೇಸ್ ಅಂತ ಅಡ್ಡಾಡಕ್ಕಾಗಲ್ಲ, ಬಿಟ್ಟು ಹಾಲಾಗಿ ಹೋಲಿ, ತಪ್ಪು ನಿಂದು ಐತಿ ಅವಂದು ಐತಿ, ಇನ್ನು ನನಗಿದ್ದಿರ ಸುದ್ದಿಗೆ ಹೋಗ್ಬೇಡ ಅಂತೇಳಿ ಭಾಳ ಬಿದ್ದು ಮಾಡಕತ್ರ. ಹಾಗಾಗಿ ಕೈ ಬಿಟ್ಬಿಟ್ಟೆ ನಾನು. ಮಧುರ, ನಿಂಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ರೊಕ್ಕನೂ ಐತಿ, ಹೊರಗಡೆ ಜನಬಲನೂ ಐತಿ. ಮಧುರ, ಹಿಂಗೆ ಅಂತೇನಂತ ಬೇಜಾರು ಮಾಡ್ಕೊಬೇಡ. ನಿಮ್ಮ ಹತ್ರ ಜನಬಲ ಹಣಬಲ ಎರಡೂ ಇಲ್ಲ, ಅದಕ್ಕೆ ನೀವು ಮಾನ ಮರ್ಯಾದೆ ಅದು ಇದು ಅಂತ ಹೆದರ್ಕೊಂಡು ಸುಮ್ಮನಾಗಿರಿ. ಆದ್ರೆ ಜನಬಲ ಹಣಬಲ ಎಲ್ಲ ಐತಿ, ನಮ್ಮ ಅಣ್ಣಗಳಿಗೂ ಗೊತ್ತು. ಆಮೇಲೆ ಕೆಲವೊಬ್ಬರು ಪೊಲೀಸರು ನಮ್ಮ ಅಪ್ಪಗೆ ಭಾರಿ ಪರಿಚಯ, ಅವ್ರ ಕಡೆಯಿಂದ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ನಮ್ಮ ಅಪ್ಪಗೆ ನನಗೆ ಮೋಸ ಮಾಡ್ಯಾನಂತ ಗೊತ್ತಾದಾಗಿಂದ ಅವ್ನ ಮೇಲೆ ರಕ್ತ ಕುದಿತಾ ಇತ್ತು. ಅವ್ನು ಎಲ್ಲದಾನೆ ಏನು ಎತ್ತ ಅಂತೇಳಿ ಭಾಳ ಸಲ ವಿಚಾರ ಮಾಡಿದ್ರೆ, ಅವ್ನು ಕಾಲೇಜಿಗೆ ಹೋಗಿ ಅಡ್ರೆಸ್ ತಗ್ಸೋದೇನು ಭಾಳ ತಕ್ಕಿದ್ದಿಲ್ಲ, ಸುಮ್ಮನೆ ವಿಚಾರ ಹೊರಗೆ ಬರ್ತೈತೆ ಅಂತೇಳಿ ಅವ್ರು ತಗ್ಸಕ್ಕೆ ಹೋಗಿದ್ದಿಲ್ಲ. ಈಗ ನಿಂಗೆ ಗೊತ್ತಾಗೈತಲ್ಲ, ಅದಕ್ಕೆ ಅವ್ನು ಚೂರು ಅಡ್ರೆಸ್ ಕೊಡ್ತೀಯಾ? ಎಲ್ಲೂ ಹೊರಗೆ ಬರಲಾರ್ದಂಗೆ ಅವ್ನು ಹೇಳ್ಕೊಂಡು ಹೋಗಿ ಹಾಕ್ತೇವೆ. ಹೌದಾ? ಸರಿ ಮಾಡು, ಒಟ್ಟು ಹುಷಾರಿ. ಏನು ನನ್ನ ಕೈಲಾಗ್ಲಾರದನ್ನು ನೀನಾರ ಮಾಡು. ಅವ್ನು ಒದ್ದು ಒಳಗೆ ಹಾಕಸ. ಅವ್ನಿಗೆ ನೋಡಿ ಸರಿಯಾಗಿ ಬುದ್ಧಿ ಕಲಿಬೇಕವ. ಅವ್ನು ಏನು ಮಾಡ್ಯಾನಲ್ಲ ಮಾದಕ ವಸ್ತುಗಳದಿದ್ದು ಅದೆಲ್ಲ ಹೊರಬೀಳ್ಬೇಕು. ಅವನು ಮಾತ್ರ ಸುಮ್ಬಿಡ್ಬೇಡ್ರಿ. ಅದು ಹೊರಗೆ ಬಿಡ್ತತೆ ಗೊತ್ತಿಲ್ಲ ಮಧುರ, ಆದ್ರೆ ಸ್ವಲ್ಪ ದಿನನಾರ ಅವ್ನು ನಾದಿಸ್ತೇನೆ. ಅವ್ನು ನೋಡಿಲ್ಲ, ಅವ್ನು ಹುಟ್ಟಿ ಬೆಳೆದಿದ್ದು ಕೂಡ ಎಲ್ಲ ನೆನಪಾಗಬೇಕು ಅವಂಗೆ. ಹಂಗೆ ಮಾತ್ರ ಮಾಡಿಸೇ ಕೈ ಬಿಡ್ತೇನೆ. ನನಗೆ ಅನ್ಯಾಯ ಮಾಡ್ಯಾನಲ್ಲ ಅವನು. ಏನು ನೀನು ಹೋಗಿದ್ದೆಲ್ಲ ಏನಾತ? ಮದುವೆ ಮಾಡ್ಕೋತೇನೆ ಅಂತಾನ ಅಂತ ಮನೆಯಾಳನ್ನು ಮದುವೆ ಮಾಡ್ಕೊಂಡು ಇನ್ನಂಟು ಜೀವನ ನರಕ ಮಾಡ್ಕೊಳಕ್ಕೆ ಹೇಳ್ತಾ ಯಾರಾಗ್ಲವ? ಈಗ ಇಷ್ಟು ಅನ್ಯಾಯ ಮಾಡ್ಯಾನ, ಮೋಸ ಮಾಡ್ಯಾನ, ಇನ್ನು ಮದುವೆ ಮಾಡ್ಕೊಂಡು ನೆಟ್ಟಗೆ ಬಾಳಿಸ್ತಾನ ಇವ್ನು ಮದುವೆ ಮಾಡ್ಕೊಳ್ಳೋ ಕೆಲಸ ಏನೈತಿ? ನಾನು ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಹತ್ತಿದೆ ಅಂದ್ರೆ ನೋಡೋಣ ಮುಂದೆ ಯಾವ ಥರ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನಗಾಗಿದ್ದ ಅನ್ಯಾಯನ ಒಪ್ಕೊಂಡು ಯಾರು ಮದುವೆ ಮಾಡ್ಕೊಳ್ಳೋರು ಬಂದ್ರೆ ಮದುವೆ ಮಾಡ್ಕೊಳ್ಳೋಣ. ಇಲ್ಲ ಜೀವನದಾಗ ಎಷ್ಟು ಜನ ಸಿಂಗಲ್ ಆಗಿಲ್ಲ, ನಾನು ಸಿಂಗಲ್ ಆಗಿ ಜೀವನ ಕಳಿತೀನಿ ಅಷ್ಟೇ. ಇಲ್ಲಿ ಏನು ನಡೀತಾ ಇತ್ತಂತ ನನಗಂತೂ ಗೊತ್ತಾಗೋಲ್ತು. ಒಟ್ನಾಗ ಇಬ್ಬರು ಸೇರಿ ಏನೋ ಮಾಡಕ್ಕೆ ಹೊಂಟೀರಿ. ಆ ಸುನೀಲಿಗೆ ಗ್ರಾಚಾರ ಕಾದೈತಿ. ಅಡ್ರೆಸ್ ಕೊಡು ಮಧುರ, ಈ ವಿಚಾರ ಹೊರಗೆ ಬರಲಾರ್ದಂಗೆ ಅವ್ನು ಬುದ್ಧಿ ಕಲಿಸ್ತೀವಿ. ನಮ್ಮ ಹಣ್ಣುಗಳಿಗಂತರೂ ಅವ್ನು ನೋಡಿದ್ರೆ ಎತ್ತು ಬಿಡ್ಬೇಕನ್ನೋ ಅಷ್ಟು ಸಿಟ್ಟೈತೆ ಅವ್ರಿಗೆ. ಹಾಗೆಲ್ಲ ಏನು ಮಾಡಬೇಡ್ರಿ ಪಾಪ, ಅವ್ರಿಗೆ ತಂದೆ ತಾಯಿಗೆ ಅವನೊಬ್ಬನೇ ಮಗ,
ಅವ್ನು ಸಗಣಿ ತಿನ್ನೋ ಕೆಲಸ ಮಾಡ್ಯಾನಿಲ್ಲ ಅಂತಲ್ಲ, ಅವ್ರ ಅಪ್ಪನೂ ಸಗಣಿ ತಿನ್ನೋನೆ. ಅವ್ರ ಅಪ್ಪನೂ ಊರಾಗ ಅದು ಯಾವಕ್ಕೆ ಸಣ್ಣ ಹುಡುಗಿ ಕುಟ್ಟಿ ಇದೆಲ್ಲ ಇಟ್ಕೊಂಡು ಅದೆಲ್ಲ ಲಪಡ ಭಾಳ ಆಗಿತ್ತು ತಗೋ, ಅದು ಹೇಳಕೊಂಡ್ರೆ ಭಾಳ. ಒಟ್ಟು ತಂದಿ ಮಗ ಒಂದೇ ಥರ, ಆದರೆ ತಂದಿಕ್ಕಿಂತ ಮಗ ಒಂಚೂರು ಜಾಸ್ತಿ ಎಡಕ್ಕಿಟ್ಟು ಬಲಕ್ಕೆ ಬರ್ತಾನಷ್ಟೇ. ಆದರೆ ಜೀವಕ್ಕೆಲ್ಲ ಏನು ತೊಂದರೆ ಮಾಡಬೇಡ್ರಿ, ಯಾಕಂದ್ರೆ ಒಬ್ಬನೇ ಮಗ ಸುಮ್ಮನೆ ಅದೇನಂತಾರಲ್ಲ ಪುತ್ರ ಶೋಕಂ ನಿರಂತರಂ ಅಂತೇಳಿ, ಯಾಕೆ ಬೇಕಲ್ಲ ಅದಕ್ಕೆ ಹೇಳಿದೆ. ಹಂಗೇನಾಗಲ್ಲ, ನೀ ಹೆದರ್ಕೊಬೇಡ. ನಂಬರ್ ಕೊಡು, ಇದು ಅಡ್ರೆಸ್ ಕೊಡು, ನಂಬರ್ ಕೊಟ್ಟು ಏನು ಉಪಯೋಗ, ಎಲ್ಲ ಚೇಂಜ್ ಮಾಡ್ಕೊಳ. ಅಡ್ಡಿ ಇಲ್ಲ ಬಿಡು, ಸೀರೆ ಭಾಳ ಚಂದ ಐತಿ. ಜಂಪರ್ ಹೊಲಿಸಿ ಇಟ್ಕೋಬೇಕು. ಏನಾಕಿ ಬೆಂಡ್ಲಿ ನನ್ನ ಮಗನ ಮದುವೆ ಅಕ್ಕಾಳು ಇಲ್ಲೋ ನನಗಂತೂ ಗೊತ್ತಿಲ್ಲ. ಯಾವುದಕ್ಕೂ ನನ್ನ ಮಗನ ಮದ್ವೆ ಮಾತ್ರ ಮುಂದಿನ ತಿಂಗಳು ಶ್ರಾವಣದೊಳಗೆ ಮಾಡಿ ಮುಗಿಸ್ಬೇಕಂತ ಭಾಳ ಐತಿ ತಲೆ ಒಳಗೆ. ಮಾಡಿ ಮುಗಿಸೋಣ, ಇಲ್ಲ ಅಂದರೆ ಇದಾಗೋಗ ಮಾತಲ್ಲ. ಸರೋಜಾ, ಅಪ್ಪ ಇವತ್ತು ಹೋಗಿ ಅಂಗಡಿ ಅಡ್ವಾನ್ಸ್ 2 ಲಕ್ಷ ರೂಪಾಯಿ ಕೊಟ್ಟು ಬಂದೀನಿ. ಒಂದು ತಿಂಗಳು ಬಾಡಿಗೆ ಅಡ್ವಾನ್ಸ್ ಮುಂಚೆ ಕೊಟ್ಟೇನೆ, 1 ತಿಂಗಳು ಬಾಡಿಗೆನ. ಆಮ್ಯಾಗ ಹೋಗಿ ಅದೇನದು ಅಂಗಡಿ ಒಳಗೆಲ್ಲ ತಂದಿಟ್ಟು ಬಂದೇನಪ್ಪ, ದೋಸೆ ಹಂಚು, ಒಲಿ, ಆಮೇಲೆ ಇದು ಏನದು ಇಡ್ಲಿ ಪಾತ್ರೆ, ಆಮೇಲೆ ಇದು ಏನದು ದೊಡ್ಡ ಸಿಲಿಂಡ್ರದು, ಆಮೇಲೆ ಗಾದಕ್ಕೆ ಬೇಕಾದಂಥ ಚಮಚೆ ಗಂಗಾಳ ಏನೇನು ಬೇಕು ಎಲ್ಲ ಸಟ್ ಮತ್ತು ಆಮೇಲೆ ಕುರ್ಚೆಗೂ ಎಲ್ಲ ಹೇಳಿ ಬಂದಿದ್ದೆಪ್ಪ. ಪ್ಲಾಸ್ಟಿಕ್ ಕುರ್ಚೆ ಈ ಕಡೆ ಸೈಡ್ ಒಂದು 4 ಬರ್ತಾವೆ, ಆ ಕಡೆ ಸೈಡ್ ಒಂದು 4 ಬರ್ತಾವೆ, ಅಂದರೆ ಇದು ಟೇಬಲ್ ಅವಕ್ಕೊಂದು 4 ಕುರ್ಚೆ ಬರುವಂಗೆ ಎಲ್ಲ ಅರೇಂಜ್ ಮಾಡಿನಪ್ಪ. ಎಲ್ಲ ರೆಡಿಯಾಗಿ 1 ಲಕ್ಷ ರೂಪಾಯಿ ಖರ್ಚಾತಪ್ಪ ಅದಕ್ಕೆಲ್ಲ, ಯಾಕಂದ್ರೆ ಇಷ್ಟೆಲ್ಲ ಐಟಮ್ ತೊಗೊಂಬರ್ಬೇಕಾತಲ್ಲ. ಆಮೇಲೆ ಒಂಚೂರು ಕರೆಂಟಿನ ರಿಪೇರ್ ಇತ್ತು, ಅದನ್ನು ಮಾಡ್ಸೀನಿ. ಆಮೇಲೆ ಅಲ್ಲಿ ನಮ್ಗೆ ಪಟಕ್ ಕೈ ತೊಳ್ಕೊಳಕ್ಬೇಕಂತ ಒಂದು ಸಿಂಕು ಮಾಡ್ಸೀನಿ. ಏನಪ್ಪ ಅಲ್ಲ ಅವ್ರದ್ದು ಇದು ನೀ ಯಾಕೆ ಸಿಂಕ್ ಮಾಡಿಸ್ಕೊಂಡಿ? ಸಿಂಕ್ ಅದು ಇದ್ದಿದ್ದಿಲ್ಲಪ್ಪ, ಅವ್ರದ್ದು ಹೆಂಗೆ ಮಾಡಿದ್ರು ಅಂದ್ರೆ ಅವರು ಒಂದು ಇದು ತುಂಬಿಟ್ಟು ಕೈ ತೊಳ್ಕೊಳಂಗೆ ಟಾಕೆ ತುಂಬಿಟ್ಟು ಮಾಡ್ಕೊಂಡಿದ್ರು ಅವ್ರು. ಅವೆಲ್ಲ ಚಂದ ಅನ್ಸಲ್ಲಪ್ಪ, ಅಲ್ಲಿ ಪ್ಯಾಷನ್ ಆಗಿರ್ಬೇಕು ಮನುಷ್ಯ, ಹಿಂಗೆ ನಳತಿರೋತ್ಲೆ ಕೈ ನೀರು ಬರ್ಬೇಕು ಆ ಟೈಪ್ ಸಟ್ ಮಾಡಿಸಿ ಮ್ಯಾಗ 1000 ಲೀಟರ್ ಟಾಕಿ ಕುಂದರ್ಸಿ ಬಂದೇನಪ್ಪ. ಅದಕ್ಕೆ ಸೀದಾ ನಳ ಕಲೆಕ್ಷನ್ ಕೊಡ್ಸೀನಿ, ಅಲ್ಲೇ ಕೈ ತೊಗೊಳಕ್ಕೆ ಅವ್ರಿಗೆ ನೀರು ಬರ್ತೈತಪ್ಪ. ತಿಂದು ಸೀದಾ ಕೈ ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲೊಂದು ಡೆಟಾಲ್ ತಂದಿಟ್ಟೇನಿ. ಆಮೇಲೆ ಅಂಗಡಿ ಒಳಗೆ ಒಂಚೂರು ಚಂದ ಕಾಣಲಿ ಅಂಗಡಿ ಹೊರಗೆ ಅಂತೇಳಿ 2 ಗಿಡದು ಶೋಕೇಶ್ ಗಿಡದು ಪಾಟ್ ತರಿಸಿಡ್ಸೇನಪ್ಪ. ಆಮೇಲೆ ಮತ್ತೇನು ಮಾಡಿದೆ ಅಂತ ನೆನಪಾಗೋಲ್ದಪ್ಪ. ಈಗ ಓಪನಿಂಗ್ ಆದ ದಿನ ಮತ್ತೆ ಸ್ವಲ್ಪ ಸ್ವೀಟು ಚೂಡ ಅದು ತರಬೇಕಲ್ಲಪ್ಪ, ಅದಕ್ಕೆ ಅಡ್ವಾನ್ಸ್ ಕೊಟ್ಟೀನಿ. ಅವ್ರಿಗೆ ಹೇಳೀನಿ ಇಂಥ ತಾರೀಕಿಗೆ ಫ್ರೆಶ್ ಆಗಿ ಮಾಡಿ ಅವತ್ತೇ ನಾವು ತಂದು ಕೊಡ್ರಿ ಅಂತ ಹೇಳೀನಿ. ಹ್ಞೂ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಬಂದೇನಪ್ಪ ಅವ್ರಿಗೂ. ಮತ್ತು ಸಂತಿನೂ ಎಲ್ಲ ಹಾಕ್ಸೇನಪ್ಪ. ಸಂತಿದ ಬರೇ 20,000 ರೂಪಾಯಿ ಆಗೈತಿ ಈಗ ಸಂತಿನೇ ಬರೇ, ಉಳಿದಿದ್ ರೊಕ್ಕ ಆಯ್ತಪ್ಪ ಕೈಯಾಗ. ಆಮೇಲೆ ಮಾಡೋರ್ನ 3 ಮಂದಿ ಹಿಡ್ದೇನಪ್ಪ. 3 ಮಂದಿಗೆ ಅಂದ್ರೆ ಒಬ್ಬ ಬಟ್ಟ, ಇನ್ನೊಬ್ಬವ ಇದು ಏನದು ಪ್ಲೇಟ್ ತೆಗಿಯವ ಕೊಡವ, ಸಣ್ಣ ಹುಡುಗಪ್ಪ, ಅವನು ತೀರ ಸಣ್ಣವನಲ್ಲ, ಒಂದು ಲೆಕ್ಕಕ್ಕೆ ಅದಾನ. ಇನ್ನೊಬ್ಬವ ಕೇಳಿ ಬರ್ಸ್ಕೊಂಡು ಒಳಗೆ ಹೋಗಿ ಹೇಳವ, ತಂದು ಕೊಡವ ಅವಪ್ಪ. ಸದ್ಯಕ್ಕೆ 3 ಮಂದಿ ಅದಾರ ಈಗ. ಆಮೇಲೆ ನೋಡೋಣ, ಇನ್ನೊಂದಿಬ್ರು ಕೆಲಸಗಾರರು ಬೇಕಾಗ್ಯಾರ ಅಂತ ವ್ಯಾಪಾರದ ಮೇಲೆ ನೋಡಿ ಬೋರ್ಡ್ ಹಾಕ್ತೀನಿ ಒಂದು. ಈಗ ಸದ್ಯಕ್ಕೆ 3 ಮಂದಿ ಅವ್ರಿಗೂ ಎಲ್ಲ ಹೇಳ್ತೇನೆ. ಅವರು ನಮ್ಮನ್ನ ಕರಿತಿರೋದಿಲ್ರಿ ಅಂದ್ರೆ ಹ್ಞೂ ಕರಿತೇನೆ ರೀ ಅಂತಾನೆ. ಅವ್ರದ್ದು ಎಲ್ಲ ಇದಾಗೈತಪ್ಪ. ಹೌದಾ, ಒಳ್ಳೆ ಕೆಲಸ ಆತ್ಬಿಡ. ಈಗೆಲ್ಲ ಸಾಮಾನು ಎಲ್ಲ ಅಂಗಡಿ ಏನು ಸ್ವಲ್ಪ ಬಣ್ಣಗಿನ ಹೊಡ್ಸ್ಬೇಕಿತ್ತು ಅಪ್ಪ. ಅಂಗಡಿ ಎಲ್ಲ ಚೋತಿಂಗ್ ಪೇಂಟು ಮಾಡಿಸಿದೆ, ಯಾಕಂದ್ರೆ ಭಾರಿ ಕಚ್ಚಾರಾಗಿತ್ತು, ಭಾರಿ ಹೊಲ್ಸಾಗಿಬಿಟ್ಟಿತ್ತು. ನೋಡಿದವ್ರಿಗೆ ಏನಪ್ಪ ಒಳಗೆ ಬಂದು ಕುಂದ್ರಾಕ ಮನ್ಸಾಗತ್ತಿದ್ದಿಲ್ಲ, ಹಂಗಾಗ್ಬಿಟ್ಟಿತ್ತದು. ಅದಕ್ಕೆಲ್ಲ ಅಂಗಡಿ ಪೇಂಟ್ ಮಾಡ್ಸೇನೆ ಚಂದ ಕಾಣಲಿ ಅಂತೇಳಿ. ಆಮೇಲೆ ಬೋರ್ಡ್ ಬರ್ಸೇನಪ್ಪ. ಬೋರ್ಡ್ ಏನಂತ ಬರ್ಸೇನು ಹೇಳಪ್ಪ? ಬೋರ್ಡ್ ಬರ್ಸೇನ? ನನಗೆ ಗೊತ್ತು, ಅಮ್ಮನ ಆಶೀರ್ವಾದ ಅಂತೇಳಿ ನನ್ನ ಹೆಸರು ಬರ್ಸಿರ್ತಾನೆ ನನ್ನ ಮಗ. ಅಲ್ಲ, ಮತ್ತೆ ಯಾರ ಹೆಸರು ಬರ್ಸಿಲಿ? ಇನ್ಯಾರ ಹೆಸರಪ್ಪ? ಮಂದಿಯವ್ರ ಹೆಸರು, ಮತ್ತೇನಿಲ್ಲ, ಮಂದಿಯವ್ರ ಹೆಸರೇ ಬರ್ಸೇನಿ. ಒಳ್ಳೆ ಕೆಲಸ ಮಾಡಿದ್ವಿ ಬಿಡ, ನಿಮ್ಮ ಮೌನ ಹೆಸರು ಅದಕ್ಕೆ. ಆಮೇಲೆ ಅಂಗಡಿ ಬಂದವರೆಲ್ಲ ಜಗಳ ಮಾಡಕ್ಕೆ ನಿಂದಿರ್ತಿದ್ರು. ಯಾಕಂದ್ರೆ ಆ ಹೆಸರು ನೋಡಿ ಬಂದ್ರೆ ಈಕಿ ಬುದ್ಧಿ ಬರ್ತದ ಅವ್ರಿಗೆ. ಇವತ್ತು ಹೋಗಿ ಜಗಳ ತೆಗೆದು ಬಂದಾಳಲ್ಲೇ ನಮ್ಮ ತಂಗಿ ಮನ್ಯಾಗ. ನಿಮ್ಮ ತಂಗಿ ಏನು ಸಾಚ ತುಂಡಲ್ಲ, ಸುಮ್ಮನಿರಿ. ಜಗಳ ತೆಗೆದಿದ್ದು ಒಂದು ಕಣ್ಣಿಗೆ ಕಾಣ್ತತಲ್ಲ. ತಾಯಿ ಮಗಳಿಗೆ ಇಲ್ಲಿ ಜಗಳ ತಂದಿಟ್ಟು ನನ್ನ ನಾಳೆ ನನ್ನ ಮನೆಗೆ ಬರೋದಲ್ಲ ಅಂದ ಈಗ. ಇದೆಲ್ಲ ಕಣ್ಣಿಗೆ ಕಾಣಲ್ಲ ನಿಮಗೆ ಬರೇ ಅವರಷ್ಟ ಕಣ್ಣಾಗ ಕಾಣ್ತಾರ. ಆಗ್ಲಿ ಬಿಡ ಮರ, ಹೋಲತ್ತ ಎಲ್ಲಿ ನೀನು ಕೊಡುಗುದ್ದಾಡ್ಲಿ. ಯಾವ್ದ ಗಾಡಿ ಬಂದಂಗ ಅಲ್ಲಿಲ್ಲ ಬಾಗ್ಲಕ್ಕ? ಯಾವ ಬಂದ್ವ ಇವ ಮೂಳುಗಳತ್ತಾಗ ತಂಗಿ ಕಡೆ ಜಗಳ ಮಾಡಕ್ ಹೋಗಿದ್ದು ಹೇಳ್ತಾರೆ ಇವ್ರು. ಆಕಿಗೆ ಹೋಗಿದ್ದೆ ನಾನು ಆ ಗಿರ್ಜಿಗೆ. ಅಲ್ಲ, ಆಕಿ ಗಿರ್ಜಿಗೂ ಬೇಸಕ್ಕೆ ಜಾಡ್ಸೇನಿ, ಈಕಿ ತಂಗಿ ಮಗಳಿಗೂ ಜಾಡ್ಸೇನಿ. ಕೇಸ್ ತಗೊಳಕತ್ತಾಳ, ಕಂಪ್ಲೇಂಟ್ ಕೊಡು, ಮದಿ ಮಾಡ್ಕೋಬೇಡ ಅಂತೇಳಿ ಇಲ್ದ ಬರುತ್ತೆಲ್ಲ ತುಂಬಾಕತ್ತಾಳ. ಹೌದವಾ? ಆಕಿ ಮದಿ ಮಾಡ್ಕೊಳಕ್ ತಯಾರಕ್ಕಿದ್ಲ ಏನ? ಈಗ ಇಲ್ಲ ಬರುತ್ತೆಲ್ಲ ತುಂಬಿ ಅರ್ಧ ಮದಿ ಮಾಡ್ಕೊಳಕ್ ಒಲ್ಲೆ ಅಂತ ಕಂಪ್ಲೇಂಟ್ ಕೊಡಕ್ ಹೊಂಟಿದ್ಲು, ಗೊತ್ತನ? ಅದಕ್ಕೆ ಬೇಸಕ್ಕೆ ಜಾಡ್ಸಿನ್ ನೋಡು. ಆವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಲು. ಪೊಲೀಸರು ಬರ್ರಿ ಸಾಹೇಬ್ರ, ಒಳಗೆ ಬರ್ರಿ. ಯಾಕೆ ಸಾಹೇಬ್ರ ನಮ್ಮನಿಗೆ ನೀವು ದಿಢೀರ್ ಅಂತ ಬಂದ್ರಪ್ಪ, ನಂಗೆ ಎದುರು ಬರಾಕತ್ಬಿಟ್ಟತ್ತಾಗ. ಬರ್ರಿ ಸಾಹೇಬ್ರ, ಒಳಗೆ ಬರ್ರಿ. ಪೊಲೀಸ್ರ? ಅಯ್ಯೋ, ಈಕಿ ಹಣ ಎತ್ಲಿ, ಕಂಪ್ಲೇಂಟ್ ಕೊಡಬೇಡ ಅಂತ ಅಷ್ಟು ಹೇಳೇನಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಾಳಲ್ಲಿಕ್ಕೆ. ಸುನಿಲ್ ಅಂದ್ರೆ ನೀವನಾ? ಎಸ್ ಸರ್, ನಾನೇ. ಯು ಆರ್ ಅಂಡರ್ ಅರೆಸ್ಟ್. ಸಾಹೇಬ್ರ, ನೀವು ನನ್ನ ಮಗನ ಯಾಕೆ ಅರೆಸ್ಟ್ ಮಾಡಕತ್ತೀರಿ? ಕಂಪ್ಲೇಂಟ್ ಕೊಟ್ಬಿಟ್ಲ ಅಂತೇಳಿ ನೀವು ಬಂದ್ಬಿಟ್ರಲ್ರಿ ಸಾಹೇಬ್ರ. ನೋಡ್ರಿ ಸಾಹೇಬ್ರ, ಇದ್ರಾಗ ನನ್ನ ಮಗಂದು ಎಷ್ಟು ತಪ್ಪೈತೆ, ಹಾಕಿದ್ದು ಆ ಮಧುರಂದು ಅಷ್ಟ ತಪ್ಪೈತ್ರಿ ಸಾಹೇಬ್ರ. ಏನ್ರಿ ನೀವು ತಪ್ಪು ತಿಳ್ಕೊಂಡಿರಿ ಸಾಹೇಬ್ರ. ಅಲ್ಲ, ಇವ ಡ್ರ ಕೊಟ್ಟಾನ ಅಂತಂದೇಳಿ ಆಕಿ ಡ್ರ ಯಾಕೆ ತಗೋಬೇಕ್ರಿ?
ಹೌದ್ರಿ ಸಾಹೇಬ್ರ, ಹೌದು ಫೋಟೋ ಇರ್ಬೇಕು, ಲವ್ ಮಾಡ್ಯಾಳ, ಅವು ಪಗಿ ಕೊಟ್ಟು ಫೋಟೋ ಗಿಟ ಹೊಡ್ಕೊಂಡಿರ್ಬೇಕು ಅದೆಲ್ಲ ಸರ್. ಆಕಿ ಇವ ಕೊಟ್ಟನಂದ್ರೆ ಆಕಿ ಕೊಡ್ಸ್ಕೊಳಕ್ಕೆ ಅಂತಕ್ರಿ ಸಾಹೇಬ್ರ. ಆಕಿನೂ ಅದಕ್ಕೆ ಅಡಿಕ್ಟ್ ಆಗಿದ್ಲರಿ ಸಾಹೇಬ್ರ. ನಿಮ್ಗೆ ಗೊತ್ತಿಲ್ರಿ ಸಾಹೇಬ್ರ, ನೀವು ಅವ್ರ ಮಾತು ಕೇಳ್ಕೊಂಡು ನನ್ನ ಮಗನ ಅರೆಸ್ಟ್ ಮಾಡಕ್ ಬಂದಿರಿ ಈಗ ಇಲ್ಲಿ ಮಾಟ ಸಾಹೇಬ್ರ. ಆಕಿದು ಬೇಕಾದಷ್ಟು ತಪ್ಪೈತಿ ಇದ್ರಾಗ. ಏನ ಇದು ಬೇರೆ ಮಾಡ್ತಾನ ನಿಮ್ಮ ಮಗ? ಅವ ನೀ ಸ್ವಲ್ಪ ಸುಮ್ಮನಿರವ. ಸರ್ ನಿಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಅದೆಲ್ಲ ಸ್ಟೇಷನಿಗೆ ಬರ್ರಿ ಹೇಳ್ತೇನೆ ಸರ್. ಹಾಗೆಲ್ಲ ಬರಲ್ಲ ಸರ್, ಯಾರು ಅಂತ ಹೇಳಿದ್ರೆ ಬರೋದು. ಯಾಕ ಕರೀಲೆ ನಮ್ಮ ಕಾನ್ಸ್ಟೇಬಲ್ನ? ಇನ್ನು ನೀನ ಮರ್ಯಾದೆಗೆ ಬಂದು ಜೀಪ್ನೇ ಕುಂದಿರ್ತೀಯ? ಅಯ್ಯೋ ಸಾಹೇಬ್ರ, ಹೊಸ ಹೋಟ್ಲು ಓಪನ್ ಮಾಡಕತ್ತಾನ್ರಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತೇಳಿ ಏನೇನೋ ಆಸೆ ಇಟ್ಕೊಂಡಾನ. ನೀವು ಹಿಂಗೆ ಮಾಡಬೇಡ್ರಿ ಸಾಹೇಬ್ರ. ಈಗ ಇವ್ನು ನೀವು ಹೇಳ್ಕೊಂಡು ಹೋದ್ರೆ ಊರ ನಮ್ಮ ಮರ್ಯಾದೋಕತ್ರಿ. ಇದ್ದೊಬ್ಬ ಮಗನ್ನ ಜೈಲ್ ಪಾಲ್ ಮಾಡಿ ನಾವಂತೂ ಬದುಕಿರಲ್ಲ ಸಾಹೇಬ್ರ. ನಾವಿಲ್ಲೋಡ್ರಿಲ್ಲ ಸತ್ತು ಸುಡ್ಗಾಡ್ ಸೇರ್ಬೇಕಾಕತ್ತಿ. ನಿಮ್ಮ ಹೆಸರು ಬರ್ದಿಟ್ಟ ಸಾಯ್ತೇವಿ. ಏನ ನನ್ನ ಹೆಸರು ಬರ್ದಿಟ್ಟು ಸಾಯ್ತೀರಾ? ಆಯ್ತು, ಓಕೆ, ಅದೇನು ಮಾಡ್ತೀರಾ ಮಾಡ್ರಿ. ಯವ್ವಾ ಸ್ವಲ್ಪ ಸುಮ್ಮನಿರವ. ಸರ್ ನಮ್ಮ ತಾಯಿಗೆ ಏನೂ ತಿಳಿಯಂಗಿಲ್ಲ, ಹಂಗೆ ಮಾತಾಡತ್ತಾರ ಸರ್. ಪ್ಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಹೇಳ್ರಿ. ಯಾರೋ ನಿಮ್ಮ ಮ್ಯಾಗ ಯಾರೋ ಸರ್ ಸುಳ್ಳು ಕಂಪ್ಲೇಂಟ್ ಕೊಟ್ರ ನನ್ನ ಮ್ಯಾಗ. ನೋಡ್ರಿ ಅದು ಏನಂತ ಸ್ಟೇಷನಿಗೆ ಬಂದ ಮೇಲೆ ಗೊತ್ತಾಕೈತಿ, ವಿಚಾರಣೆ ಮಾಡ್ಬೇಕು ಬರ್ರಿ ಸೀದಾ. ನೋಡ್ರಿ ಇನ್ನೊಂದ್ಸಲ ಹೇಳಲ್ಲ, ಮರ್ಯಾದೆಗೆ ಬಂದು ನೀವ ಕುಂತ್ರೆ ಚಲೋ ಜೀಪ್ನಾಗ, ಇಲ್ಲ ಒದ್ದು ಹೇಳ್ಕೊಂಡು ಹೋಗ್ಬೇಕಾಕತಿ. ಅಪ್ಪ ಕಾಕನ್ ಕರ್ಕೊಂಡು ಬರ್ರಪ್ಪ. ಆಯ್ತಪ್ಪ ಮಗನ, ನಿಮ್ಮಂದು ಹೋಗಿ ಬರ್ತೇನೆ. ಅಯ್ಯೋ ದೇವ್ರೆ, ನನ್ನ ಮಗ ಯಾರ ಏನ ಮಾಡ್ಸ್ಯಾರ ಯವ್ವ. ನನ್ನ ಮಗನ ಎಳಗಿ ಕಂಡು ಉರ್ಕೊಲಾರ್ದ ಯಾವ ಏನ ಮಾಡ್ಯಾವ ಯವ್ವ. ನನ್ನ ಮಗನ ಅನ್ಯಾಯವಾಗಿ ಜೈಲ್ ಪಾಲ್ ಮಾಡಕತ್ವಲ್ಲ. ಅವ್ರ ಹೆಣ ಎತ್ಲಿ, ಓದ್ದಾರ ಒಳ್ದಂಗೆ ಆಲಿ, ಅವ್ರ ವಂಶ ಆಲಿ, ಅವ್ರ ಹೆಣ ಎತ್ಲಿ, ಅವ್ರ ಸತ್ಯನಾಶ ಹೋಗ್ತಾರ ಅವ್ರು. ರೀ ಬರ್ರಿ, ಶರ್ಟು ಹಾಂ ಅಲ್ಲೈತಿ ನಡ್ರಿ ಸರ್. ಅವ ಟೆನ್ಷನ್ ಮಾಡ್ಕೊಬೇಡ, ಏನಾಗಲ್ಲ ಸುಮ್ಮನಿರು. ಕಂಪ್ಲೇಂಟ್ ನನಗನ್ನಿಸ್ತೈತಿ ಮಧುರನೇ ಕೊಟ್ಟಿರ್ಬೇಕು. ಛೇ ಅಲ್ಲ, ಮದ್ವೆ ಮಾಡ್ಕೊತೇನೆ ಅಂತ ಹೇಳೀನಿ, ಮತ್ತೆ ಕಂಪ್ಲೇಂಟ್ ಕೊಟ್ಲಲ್ಲ, ಏನು ಮಾಡೋದೀಗ? ಆಕೆ ಅಷ್ಟ ಅಲ್ಲ ಯಪ್ಪ, ನಿಮ್ಮ ಅತ್ತಿ ಮಗಳದಾಳಲ್ಲ, ಕೇಸ್ ತಗೊಂಡು ನಡೆಸ್ತೇನೆ, ಅವ್ನು ಶಿಕ್ಷೆ ಕೊಡಿಸ್ತೇನೆ ಅನ್ನತ್ತಿದ್ಲು. ಆಕಿನ ಇದೆ ಕೆಲಸ ಎಲ್ಲ, ನಿಮ್ಮ ಅತ್ತಿದೆ ಕೆಲಸ. ಬರ್ರಿ ಶರ್ಟು ಹಾಂ ಇಲ್ಲೈತಿ. ಹಾಂ ಬಂದೆ ಸರ್, ಶರ್ಟ್ ತೊಗೊಳತ್ತೀನಿ. ದೇವ್ರೇ, ನನ್ನ ಮಗ ಏನೇನೋ ಆಸೆ ಇಟ್ಕೊಂಡಿದ್ದ, ದೊಡ್ಡ ಹೋಟ್ಲು ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದಲ್ಲ ಯವ್ವ. ರೀ ನಿಮ್ಮ ತಂಗಿ ಎಂತ ಈಸಾ ಕಾರು ಓದಾಳ ವಿಚಾರ ಮಾಡ್ರಿ. ನೋಡಿದ್ರಿ ಈಸಾ ಕಕ್ಕೆ ಬಿಟ್ಲಲ್ರಿ. ಅಲ್ಲ ಯಾರು ಏನಂತ ಗೊತ್ತಿಲ್ಲ, ಯಾಕೆ ಹಂಗೆ ಬಾಯ್ ಮಾಡತ್ತಿ? ಪೊಲೀಸರು ಇವ್ರ ಕೊಟ್ಟಿದ್ರೆ ಇಂಥವ್ರು ಅಂತ ಹೇಳ್ತಿದ್ರಲ್ಲ, ಹೇಳಲೇ ಇಲ್ಲ. ಹೇಳ್ಬೇಡ ಅಂತ ಹೇಳಿರ್ತಾರ. ಎಲ್ಲದಾಳಲ್ಲ ಕೆದಾಳಲ್ಲ ನಿಮ್ಮ ತಂಗಿ ಮಗಳು. ಆಕೆನ ಒಬ್ಬಿಗೆ ದಬ್ಬ ಮಾಡ್ತಾಳಂತ ಬಡೇನ, ಆಕೆ ಮನೆ ಮುರಿಯಾಕ ನಿಂತಾಳಕ್ಕೆ. ನೋಡಿ ನಿಮ್ಮ ತಂಗಿ ಎಷ್ಟು ಇಸ್ಗಾತಿಗದಾಳಕ್ಕೆ. ವಾ ದೇವ್ರೇ, ಆಕೆ ಕೋರ್ಟು ಕೇಸು ಎಲ್ಲ ಅಡ್ಡಾಡಿ ಗೊತ್ತ್ರಿ. ಯಾವ ವಿಚಾರ ಹೇಳ್ಬೇಡ ಅಂದ್ರೆ ಪೊಲೀಸರು ಹೇಳೋದಿಲ್ಲ. ಇವತ್ತೊಂದ್ಸರಿ ಬೈಕ್ ಬಂದಲ್ಲ, ಅದು ಉರ್ದತಿಕಿಗೆ ಇಲ್ಲ ಆ ಗಿರ್ಜಿಯನ್ನ ಆಕೆನ ಸಾಲ ಪುರಿತಾಳಂತ ಮಾಡ್ಯಾನ ಯವ್ವ. ನನ್ನ ಮಗ ಎಷ್ಟು ಆಸೆ ಇಟ್ಟಿತ್ತ ಯವ್ವ ಹೋಟೆಲ್ ದಂಧೆ ಮಾಡ್ಬೇಕಂತೇಳಿ. ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೋದಿತ್ತು, ಕಂಪ್ಲೇಂಟ್ ಕೊಟ್ಟಾರಲ್ಲ. ಇಲ್ಲ ಬಿಡೋದಿಲ್ಲ, ಹೊಕ್ಕನೆ ಆ ಗಿರ್ಜಿಗೆ ಹೊಕ್ಕನೆ. ಆ ಗಿರ್ಜಿನ ಇವತ್ತೇನಿಲ್ಲ, ಇವತ್ತು ಅಂದ್ರೆ ತೀರ್ಮಾನ ಮಾಡೇ ಬರ್ತಾನೆ. ಅವ್ರ ಮನೆ ಮುಂದೆ ಧರಣಿನ ಕುಂದಿರ್ತಾನೆ ಇವತ್ತು. ಆ ಗಿರ್ಜಿನ ಸುಮ್ಬಿಡ್ತಾನಂತ ಮಾಡಿರ. ನಾನು ಹೊಟ್ಟೆ ಸಂಕಟ ಯಾರ ಮಂದಿ ಹೇಳಿರಿ. ನನ್ನ ಬಂಗಾರದಂತ ಮಗನ್ ಜೈಲ್ ಪಾಲ್ ಮಾಡಕ್ ಹೊಂಟಾರ ಯವ್ವ ದೇವ್ರೆ. ಅಯ್ಯೋ ನನಗೆ ಏನ್ ಮಾಡ್ಲೆ ಯವ್ವ, ಎದಿ ಬಡ್ಕೊಂಡು ಅಳದೊಂದ ಉಳಿತು. ಹೊಕ್ಕನೆ ಯಾಕೆ ಹಿಂಗ್ ಮಾಡಿದ್ರ ಅಂತ ಕೇಳ್ತಾನೆ. ಕೇಳಕ್ಕೆಲ್ಲದಾಳ ಹೌದಲ್ಲ, ಇರ್ಲಿ ಮನೆ ಪಕ್ಕೆಲ್ಲ ಹೋಗಿ ಕುಂದಿರ್ತಾನೆ. ಇವಾಗ ಎಷ್ಟೈತೆ ನೋಡಿ ಅಡ್ಡಾಡೋದು. ನಿಮ್ಮ ತಮ್ಮ ನೇಂತಿ ಹೆಂಗೆ ಹೋಗ್ಯಾರ ಮಠಕ್ಕೆ ಕೈ ಮುಗ್ಯಾಕ. ಅದೇ ಹಾಲು ಕುಡ್ದಂಗೆ ಆಗಿರ್ತದೆ, ಮತ್ತೇನೈತಿ ಈ ಟೈಮ್ನೇ ಮಠಕ್ಕೆ ಅಡ್ಡಾಡೋದೈತಿ ಇವ್ರಿಗೆ. ತಮ್ಮ ನೇಂತಿ ಮನ್ಯಾಗ ಆಗ್ತಾ ಇರೋದಕ್ಕೂ ಮನಿಗೂ ನನಗೂ ಸಂಬಂಧ ಇಲ್ಲ ಅನ್ನಂಗೆ ಅದ ನಾವನಂತರು. ಹೆಂಗೆ ತಂಗಿ ಮಗಳು ನನ್ನ ಮಗಳು ಎಲ್ಲ ಆಗಿರ್ಜಿ ಎಲ್ಲರೂ ಕೂಡ ಕಾರ್ನಾಗ ಹೋಗ್ಯಾರ. ಒಂದು ಮಾತರ ಬರ್ತೀಯ ಅಂತ ಕೇಳಲಿಲ್ಲ ಗೊತ್ತನ್ರಿ. ಒಂದು ಮಾತು ಅತಿಗೆಮ್ಮ ಬರ್ತೀಯ ಅಂತ ಒಂದು ಮಾತು ಕೇಳಲಿಲ್ಲ ನನಗೆ. ಅಲ್ಲ ಕಾರ್ನಾಗ 7 ಮಂದಿ ಹಿಡಿಯೋದಲ್ಲ, ಅದಕ್ಕೇನಾರ ಕರೆದಿರಕ್ಕಿಲ್ಲ. ಸುಮ್ಮನೆ ರೀ ಸಾಕ. ಆ ಗಿರ್ಜಿನ್ ಕರ್ಕೊಂಡು ಹೋಗೋ ಕೆಲಸ ಏನಿತ್ತು? ಆಕಿನ ಇಳಿಸಿ ನಾನು ಕರ್ಕೊಂಡು ಹೋಗ್ಬೋದಿತ್ತು. ಮನಿ ಅತ್ತಿಗೆ ಮುಖ್ಯನೋ ಯಾವಕ್ಕೆ ಊರಾನಕ್ಕೆ ಮುಖ್ಯನೋ? ಅದು ಅಲ್ಲದೆ ಅವು ನಮ್ಗೆ ಆಗ್ಲಾರ್ದಾರ ನಾವು ಮಾತಾಡಿಸಬಾರ್ದು. ನಮ್ಗೆ ಅವ್ರಿಗೆ ಜಗಳ ಬಿದ್ದತ್ತಿಲ್ಲ. ಈಗ ಯಾಕೆ ಮಾತಾಡ್ಸ್ಬೇಕಿವ? ಈಗ ಅದೆಲ್ಲ ಮಾತಾಡ. ನನಗೆ ನನ್ನ ಮಗ ಬೇಕಟ್ಟೆ. ಏನು ನಾನು ಹೋಗ್ತೇನೆ, ಗಿರ್ಜಿಯರ್ ಮನೆ ಕಡೆನೇ ಹೋಗ್ತೇನೆ. ಇವ್ರು ಹಂಗಾರ ನನಗೆ ಅನಿಸ್ತತಿ ಮಟ್ಟಕ್ಕೆ ಹೋಗಿಲ್ಲ ಇವ್ರು. ಪೊಲೀಸ್ ಕಂಪ್ಲೇಂಟ್ ಕೊಡಾಕ ಹೋಗ್ಯಾರ ಇವ್ರು. ಅವ್ವಾ ಹಿಂಗಾಗೈತೇನೋ ಇದು ಲೆಕ್ಕ. ನನಗೆ ಈಗ ಗೊತ್ತಾಯ್ತು, ಮಟ್ಟಕ್ಕೆ ಹೋಗಿಲ್ಲ ಇವ್ರು, ಪೊಲೀಸ್ ಕಂಪ್ಲೇಂಟ್ ಕೊಡಾಕ ಹೋಗ್ಯಾರ. ಅಯ್ಯೋ ದೇವ್ರಿ, ಇದು ಎಲ್ಲಿಗೆ ಹೋಗಿ ಮುಡ್ತತೆ ಏನಾತಾಗ? ಯಾರು ಕೊಟ್ಟಿರ್ಬೋದು? ಆ ಹುಡುಗಿನೇ ಕೊಟ್ಟೈತೆ. ಏನು ಮಾಡೋದೀಗ?